ಪಹಲ್ಗಾಮ್ ದಾಳಿಗೆ ಮತ್ತೆ ಸಾಕ್ಷಿ ಕೇಳಿದ ಪಾಕಿಸ್ತಾನ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಉದ್ದಟತನ ಮೆರೆದಿರೋದು. ಭಾರತದ ವಿರುದ್ಧ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕಿಡಿಕಾರ್ತಾ ಇರೋದು. ಪಹಲ್ಗಾಮ್ ದಾಳಿಗೆ ಭಾರತ ಈವರೆಗೆ ಯಾವುದೇ ಆಧಾರವನ್ನ ನೀಡಿಲ್ಲ. ಪಹಲ್ಗಾಮ್ ದಾಳಿ ಹಿಂದೆ ಪಾಕ್ ಇದೆ ಅಂತ ಆರೋಪಿಸ್ತಾ ಇದೆ. ಅನಗತ್ಯವಾಗಿ ಪಾಕ್ ಜೊತೆ ದಾಳಿ ಲಿಂಕ್ ಮಾಡ್ತಾ ಇದೆ ಎಂಬ ಆರೋಪವನ್ನ ಮಾಡ್ತಾ ಇರೋದು. ಭಾರತದ ವಿರುದ್ಧ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕಿಡಿಕಾರ್ತಾ ಇರೋದು. ಪಹಲ್ಗಾಮ್ ದಾಳಿಗೆ ಭಾರತ ಈವರೆಗೂ ಯಾವುದೇ ಆಧಾರವನ್ನ ನೀಡಿಲ್ಲ ಅನ್ನೋದನ್ನು ಹೇಳ್ತಾ ಇದೆ. ದಾಳಿಯ ಹಿಂದೆ ಪಾಕ್ ಇದೆ ಅಂತ ಆರೋಪಿಸ್ತಾ ಇದ್ದಾರೆ. ಅನಗತ್ಯವಾಗಿ ಪಾಕ್ ಜೊತೆ ದಾಳಿಯ ಲಿಂಕ್ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಭಾರತದ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಈ ಹಿಂದಿನ ಕೆಲವು ಅಟ್ಯಾಕ್ಗಳ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಇದೇ ರೀತಿಯಾಗಿ ಹೇಳಿತ್ತು. ಸಾಕ್ಷಿ ಕೊಡಲ್ಲ, ಸಾಕ್ಷಿ ತೋರಿಸಲ್ಲ, ಸುಮ್ಮನೆ ಪಾಕಿಸ್ತಾನದ ಮೇಲೆ ಗೂಬೆ ಕೂರಿಸ್ತಾರೆ, ನಾವು ಹಾಗೆ ಮಾಡೇ ಇಲ್ಲ ಅಂತ. ಈಗ ಮತ್ತೊಮ್ಮೆ ಅದೇ ರೀತಿಯಾಗಿ ಈ ಪಹಲ್ಗಾಮ್ ಅಟ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳ್ತಾ ಇರೋದು, ಇಲ್ಲಿವರೆಗೂ ಸಾಕ್ಷಿಯನ್ನು ಕೊಟ್ಟಿಲ್ಲ, ಬೇಕು ಅಂತ ಪಾಕಿಸ್ತಾನದ ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ, ಲಿಂಕ್ ಮಾಡ್ತಾ ಇದ್ದಾರೆ ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಉದ್ದಟತನ ಮೆರೆದಿರುವಂಥದ್ದು. ಪ್ರತಿಯೊಂದಕ್ಕೂ ಸಾಕ್ಷಿಯನ್ನು ಕೇಳ್ತಿರುವಂಥ ಪಾಕಿಸ್ತಾನಕ್ಕೆ ತಾವು ಯಾರನ್ನು ಸಾಕ್ತಾ ಇದ್ದೀವಿ, ಯಾರನ್ನು ಬೆಳೆಸ್ತಾ ಇದ್ದೀವಿ ಅನ್ನೋದು, ಯಾರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅನ್ನೋದು ಮುಂಚಿತವಾಗಿ ಗೊತ್ತು. NIA ತನಿಖೆಯ ಸಂದರ್ಭದಲ್ಲೂ ಕೂಡ ಪಾಕ್ನ ಲಿಂಕ್ ಇದೆ ಅನ್ನೋದು ದೃಢಪಟ್ಟಿದೆ. ಆದರೆ ಇವ್ರಿಗೆ ಅದು ಯಾಕೋ ಸಾಕ್ಷಿ ಬೇಕಂತೆ, ಅದೇನೋ ಸಾಕ್ಷಿ ಬೇಕಂತೆ. ಸಾಕ್ಷಿ ಕೊಟ್ಟರು ಏನು ತಾನೇ ಉಪಯೋಗ? ಜಾಗತಿಕ ಮಟ್ಟದಲ್ಲಿ ನನ್ನದು ತಪ್ಪೇ ಇಲ್ಲ ಅಂತ ತೋರಿಸಿಕೊಳ್ಳೋದಕ್ಕೆ ಪಾಕ್ ಹೊಸ ಹೊಸ ನಾಟಕಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಭಾರತ ಸುಮ್ಮನೆ ಪಾಕಿಸ್ತಾನದ ಮೇಲೆ ಗೂಬೆ ಕೂರಿಸ್ತಾ ಇದೆ ಅಂತ ಇದೀಗ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದು. ಒಂದು ಕಡೆಯಲ್ಲಿ ಯುದ್ಧ ಬೇಡ ಅಂತ ಎಲ್ಲರ ಬಳಿ ಮನವಿ ಮಾಡ್ತಿರುವಂಥ ಪಾಕಿಸ್ತಾನ, ಮತ್ತೊಂದು ಕಡೆಯಲ್ಲಿ ಈ ಅಟ್ಯಾಕ್ ಏನಾಯಿತು, ಪಹಲ್ಗಾಮ್ ಅಟ್ಯಾಕ್, ಅದಕ್ಕೂ ಪಾಕಿಸ್ತಾನಕ್ಕೂ ಸಂಬಂಧ ಇಲ್ಲ, ಸೃಷ್ಟಿ ಮಾಡ್ತಾ ಇದ್ದಾರೆ, ಲಿಂಕ್ ಮಾಡ್ತಾ ಇದ್ದಾರೆ ಭಾರತದವರು ಅಂತ ಹೇಳ್ತಾ ಇರೋದು. ಈ ಮುಖಾಂತರವಾಗಿ ಜಾಗತಿಕವಾಗಿ ಪಾಕಿಸ್ತಾನ ಏನೂ ತಪ್ಪು ಮಾಡಿಲ್ಲ, ಭಾರತ ಮಾತ್ರ ಪಾಕಿಸ್ತಾನದ ಮೇಲೆ ತಪ್ಪನ್ನು ಹೊರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳುವಂಥ ಕೆಲಸಕ್ಕೆ ಇದೀಗ ಪಾಕಿಸ್ತಾನ ಮುಂದಾಗಿದೆ.